ವೇದಿಕೆಯಲ್ಲಿ ನಿಂತುಕೊಂಡು ವಿಪಕ್ಷಗಳಿಗೆ ಟಾಂಗ್ ಕೊಟ್ಟ ಸಿಎಂ ಡಿಕೆ ಅಭಿವೃದ್ಧಿ ಕಾರ್ಯಕ್ರಮ ವಿರೋಧಿಸಿದ್ದಕ್ಕೆ ಡಿಕೆ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ವೇದಿಕೆಯಲ್ಲೇ ವಿಪಕ್ಷಗಳಿಗೆ ಟಾಂಗ್ ಕೊಟ್ಟ ಸಿಎಂ ಡಿಕೆ ಶಿವಕುಮಾರ್. ಅಭಿವೃದ್ಧಿ ಕಾರ್ಯಕ್ರಮ ಅದನ್ನು ವಿರೋಧ ಮಾಡಿದ್ದಕ್ಕೆ ಡಿಕೆ ವ್ಯಂಗ್ಯ. ಭಾಷಣದ ಮಧ್ಯೆ ಅಕ್ಬರ್ ಬೀರ್ಬಲ್ ಕತೆ ಹೇಳಿದ ಸಿಎಂ. ಅವಕಾಶ ನಮಗೆ ಸಿಕ್ಕಿಲ್ಲ ಅಂತ ಕೈ ಹಿಸುಕಿಕೊಳ್ತಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧ ಮಾಡಿದ್ದಕ್ಕೆ ಎಚ್ಡಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳಲಾಗದವರು, ಅಭಿವೃದ್ಧಿಯನ್ನು ಒಪ್ಪಿಕೊಳ್ಳಲಾಗದ ಮನಸ್ಥಿತಿ, ನಮಗೆ ಕೆಲಸ ಮಾಡೋದಕ್ಕಾಗ್ಲಿಲ್ವಲ್ಲ ಅಂತ ಹೇಳಿ ಕೈ ಹಿಸುಕಿಕೊಳ್ತಿದ್ದಾರೆ. ಅದ್ರ ಜೊತೆಗೆ ಅಕ್ಬರು ಬೀರ್ಬಲ್ಲು ಕತೆ ಹೇಳಿದ್ದಾರೆ, ಅಂದ್ರೆ ಉದಾಹರಣೆ ಕೊಟ್ಟಿದ್ದಾರೆ. ಸೊ ಡಿಕೆ ಶಿವಕುಮಾರ್ ಏನ್ ಮಾತನಾಡಿದ್ರು, ಯಾವ ತರಹ ಟಾಂಗ್ ಕೊಟ್ರು, ವೇದಿಕೆಯಲ್ಲಿ ಯಾರ ವಿರುದ್ಧ ಮಾತನಾಡಿದ್ರು ಕೇಳಿಸ್ಕೊಂಡು ಬರೋಣ. ನನ್ನ ಒಬ್ಬನೇ ಚಿಂತನೆ ಇಲ್ಲ, ವಿರೋಧ ಪಾರ್ಟಿಯನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಹತ್ರ ಕೂಡ ಮಾತಾಡಿ ಮಾಡಿದ್ದೇನೆ. ರಸ ವಿಲಂಬನೆ ಮಾಡ್ಬೇಕಾದ್ರೆ ಕೂಡ ಇವತ್ತು ಏನ್ ಟೀಕೆ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಕೂಡ ಚರ್ಚೆ ಮಾಡಿ ಕೂಡ ತೀರ್ಮಾನ ಮಾಡಿದ್ದೇನೆ. ಇವತ್ತು ಏನ್ ಬೇರೆ ಬೇರೆ ಟೌನ್ಶಿಪ್ ಏನಿದೆ, ಅವತ್ತು ಯಲಹಂಕ ಟೌನ್ಶಿಪ್ ಆಯ್ತು, ಕೆಂಗೇರಿ ಟೌನ್ಶಿಪ್ ಆಯ್ತು, ಬೇರೆ ಬೇರೆ ಟೌನ್ಶಿಪ್ ಎಲ್ಲ ಅವರೇ ರೂಪಿಸಿದಂತ ಯೋಜನೆ, ಅವರೇ ರೂಪ ಮಾಡುವಂತ ಯೋಜನೆಗಳು. ಅಯ್ಯೋ ಇದು ಡಿ ಕೆ ಶಿವಕುಮಾರ್ ಮಾಡ್ತಾರಲ್ಲ, ಡಿ.ಕೆ. ಶಿವಕುಮಾರ್ ಮಾಡ್ತಾರಲ್ಲ ಅಂತ ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸಂಭಾಷಣೆ ಇದೆ. ಅಕ್ಬರ್ಗೂ ಬೀರ್ಬಲ್ಗೂ ದೊಡ್ಡ ವಿಚಾರದಲ್ಲಿ ಎಲ್ಲ ಮಂತ್ರಿಗಳೆಲ್ಲ ಸೇರಿ ಜಗಳ ಮಾಡ್ತಿರಂತೆ. ಏನು ಎಲ್ಲ ಟೈಮಲ್ಲೂ ಬೀರ್ಬಲ್ನೇ ಕರೀತಾ ಇದ್ದೀರಲ್ಲ, ನಾವು ಮಂತ್ರಿಗಳಿದ್ದೀವಲ್ಲ ನಮ್ಗೆ ಕೇಳಿ ನೀವು ಅಂತ ಕೇಳ್ತಿದ್ರು. ಆಯ್ತಪ್ಪ, ಒಂದು ಕೆಲಸ ಮಾಡು, ಒಂದು ಪ್ರಶ್ನೆ ನಿಮ್ಗೆಲ್ಲ ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಅಂತ ಕೇಳೋದಂತೆ. ಅದಕ್ಕೆ ಅವ್ರು ಹೇಳಿದಂತೆ ಏನು ಸ್ವಾಮಿ ಹೇಳಿ ಅಂತ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಕೂತಿದ್ರಂತೆ. ಆಯ್ತು ಕಣಯ್ಯ, ಹಂಗೇಳಿ ಯಾಕೆ ಕೂದಲಿಲ್ಲ ಅಂತ ಕೇಳಿದ್ರು. ಹೆಂಗೇಳಿ ಯಾಕೆ ಕೂದಲಿಲ್ಲ ಅಂತ ಅದಕ್ಕೆಲ್ಲರೂ ಕೇಳಿದಂತೆ ಯಾರು ಅದಕ್ಕೆ ಉತ್ತರ ಕೊಡೋಕ್ಕಾಗಲಿಲ್ಲ. ಮಿನಿಸ್ಟರ್ಗಳೆಲ್ಲ ಕೂತಿದ್ರಂತೆ. ಅವರು ನನಗೆ ಗೊತ್ತಲ್ಲ ಸ್ವಾಮಿ ಇಲ್ಲ ಅಂತ ಹೇಳಿದಂತೆ. ಅದಕ್ಕೆ ಬೀರ್ಬಲ್ ಕೇಳಿದ್ರೆ ಏನಿದೆ ಸ್ವಾಮಿ, ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು ಕೊಟ್ಟದಕ್ಕೆ ನಿಮ್ಮ ಕೈಗಳೆಲ್ಲ ಕೂದಲೆಲ್ಲ ಬಿಡೋಗ್ಬಿಟ್ಟಿದೆ. ಸರಿ, ನಾನು ದಾನ ಕೊಟ್ಟಿದ್ದೀರ ಕಣಯ್ಯ, ನೀನು ನಿಮ್ ಕೈಯಲ್ಲೂ ಕೂದಿಲ್ವಲ್ಲ ಅಂತಂದ್ರೆ, ನಾನು ಅದನ್ನ ಇಳಿಸ್ಕೊಂಡು ನನ್ನ ಕೈಯಲ್ಲಿ ಕೂದಿಲ್ಲ ಅಂತ ಹೇಳಿದೆ. ಅದಾದ್ಮೇಲೆ ಸರಿ, ನಾನೇನೋ ದಾನ ಕೊಟ್ಟೆ, ನನ್ನ ಕೈಲಿ ಕೂದಲೆಲ್ಲ ಹೋಗ್ಬಿಟ್ಟು, ನೀನ್ ಕೈಲಿ ಈಸ್ಕೊಂಡೆ, ನಿನ್ ಕೈಲಿ ಕೂದಲು ಸಭಿಕರು. ಆ ಸಭಿಕರು ನನಗೆ ಸಿಕ್ಕಿಲ್ವಲ್ಲ ಅಂತ ಹೊಸಿಕೊಂಡು ಅವರು ಹೊಟ್ಟೆ ಹೊಟ್ಟೆ ಒಳಗೆ ಪಟ್ಕೊಳ್ತಾ ಇರುತ್ತೆ. ನನ್ನ ಒಬ್ಬನೇ ಚಿಂತನೆ.